ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ನೋಡಲೇಬೇಕಾದಂಥ ಸ್ಟೋರಿ ಇದು. ಸಚಿವರೇ ಎಲ್ಲೇ ಇದ್ರು ದಯವಿಟ್ಟು ಈ ಸ್ಟೋರಿಯನ್ನು ನೋಡಿ. ಶಿವರಾಜ್ ತಂಗಡಗಿ ಅವರ ಕಾರ್ಯವೈಖರಿ ಇವೆಲ್ಲದರ ಬಗ್ಗೆ ನಮಗೆ ಹೆಮ್ಮೆ ಇದೆ, ಅಭಿಮಾನ ಇದೆ. ಆದರೆ ಮಾನ್ಯ ಸಚಿವರೇ ಈ ಸ್ಟೋರಿ ಮಾತ್ರ ನೋಡಲೇಬೇಕು. ಮಕ್ಕಳು ಅಂತ ನಾವು ಅವ್ರನ್ನ ಶಾಲೆಗೆ ಕಾಲೇಜಿಗೆ ಕಳಿಸಿದ್ರೆ ದನಗಳ ರೀತಿಯಲ್ಲಿ ನೋಡ್ತಾ ಇದ್ದೀರಲ್ರಿ. ಒಂದಲ್ಲ ಎರಡಲ್ಲ ಬರೋಬ್ಬರಿ 13 ವರ್ಷಗಳಿಂದ ಹಸು ಕಟ್ಟೋ ಜಾಗದಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿಗಳ ಜೀವನ ನಡೆಸಬೇಕು. ಹಸುಗಳನ್ನು ಕಟ್ಟುವ ಗೋದಾಮಿನಲ್ಲಿ ವಿದ್ಯಾರ್ಥಿಗಳು ಬದುಕಬೇಕು. ಬಾಲಕರ ವಸತಿ ನಿಲಯದಲ್ಲಿ ಎಂಥ ಪರದಾಟ. ಸುಣ್ಣಕಲ್ಲಬಿದಿರಿ ಗ್ರಾಮದಲ್ಲಿರುವ ಸರ್ಕಾರಿ ವಸತಿ ಶಾಲೆ ವಸತಿ ನಿಲಯದಲ್ಲಿ ಈ ಅವಾಂತರ ಮಾಡ್ಕೊಂಡಿರೋದು. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಸುಣ್ಣಕಲ್ಲಬಿದಿರಿ ಅಂತ 124 ಜನ ವಿದ್ಯಾರ್ಥಿಗಳಿದ್ದಾರೆ. ಎಷ್ಟು ಬಕೆಟ್ ಗೊತ್ತಾ ಸ್ನಾನಕ್ಕಿರೋದು? 4 ಬಕೆಟು, 2 ಚಂಬು, 3 ಸ್ನಾನದ ಕೊಠಡಿ. ಮೂಲಭೂತ ಸೌಕರ್ಯವೇ ಇಲ್ಲ ಅಲ್ಲಿ. ಹಾಸ್ಟೆಲ್ ವಿದ್ಯಾರ್ಥಿಗಳು ಹೆಂಗ್ರಿ ಬದುಕಬೇಕು? ಸ್ವಂತ ಕಟ್ಟಡ ಇಲ್ಲ, ಬಾಡಿಗೆ ಗೋದಾಮು. ದನ ಕಟ್ಟೋ ಗೋದಾಮಿನಲ್ಲಿ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡೋಕೆ ಬಿಡ್ತಾರೆ. ಓದನತ್ತ ಗಮನ ಹರಿಸೋದಕ್ಕೆ ಸಾಧ್ಯನೇ ಇಲ್ಲ. ಇದು ಗೌರ್ಮೆಂಟ್ ಹಾಸ್ಟೆಲ್ನ ಕತೆ. ಯಾಕೆ ಗೌರ್ಮೆಂಟು ಅಂತಂದರೆ ಮುಖ ತಿರುಗಿಸ್ತಾರೆ ಅಂತಂದರೆ ಇದಕ್ಕೆ. ಒಂದು ಮೂಲಭೂತ ಸೌಕರ್ಯ ಇಲ್ಲ, ಸರಿಯಾದ ವ್ಯವಸ್ಥೆ ಇಲ್ಲ. 124 ಜನ ಶಾಲಾ ಮಕ್ಕಳಿಗೆ 4 ಬಕೆಟ್ ಕೊಟ್ಟರೆ ಎಷ್ಟು ಜನ ಸ್ನಾನ ಮಾಡ್ಬೋದು ಸರ್? 4 ಬಕೆಟ್ ಆಯ್ತು. 4 ಬಕೆಟಿಗೆ 4 ಮಗ್ಗಿದೆಯಾ? ಮಗ್ಗಿರೋದು 2. 4 ಬಕೆಟ್ ಇದ್ದೇನು ಪ್ರಯೋಜನ? ಮಗ್ಗಿರೋದು 2 ಆಯಿತು. 4 ಬಕೆಟು 4 ಮಗ್ಗಿದೆ ಅಂತಂದರೆ ಬಾತ್ರೂಮ್ಗಳು ಎಷ್ಟಿದೆ? 3 ಬಾತ್ರೂಮ್ ಇದೆ, 3 ಸ್ನಾನಗೃಹಗಳಿದೆ. ಎಷ್ಟು ಜನ ಅಂತ ರೆಡಿ ಆಗೋದು? ಎಷ್ಟು ಜನ ಅಂತ ಸ್ನಾನ ಮಾಡೋದು? ಹೆಂಗೆ ಮಕ್ಕಳು ಓದೋದು ಅದೆಲ್ಲ ಮಾಡೋದು? ಮತ್ತು ಅದು ಬಿಡಿ, ಇದು ಹಾಸ್ಟೆಲ್ ಸ್ಟೂಡೆಂಟ್ಸ್ಗಳಿರೋ ಜಾಗ ಇದ್ದಂಗೆ ಇದೆಯಾ? ನಮ್ಮ ಕಡೆ ಕೊಟ್ಟಿಗೆ, ದನದ ಕೊಟ್ಟಿಗೆಗಳನ್ನು ಹಟ್ಟಿಯನ್ನೇ ಇದಕ್ಕಿಂತ ಚೆನ್ನಾಗಿಟ್ಟಿರ್ತಾರೆ. ದನದ ಕೊಟ್ಟಿಗೆಗಳಿಗಿಂತಲೂ ಕೇಡು ಅಥವಾ ಕನಿಷ್ಠವಾಗಿರೋ ಜಾಗದಲ್ಲಿ ಮಕ್ಕಳಿಗೆ ಇರಬೇಕು ಅನ್ನೋ ವ್ಯವಸ್ಥೆ ಮಾಡಿಕೊಡ್ತಾರಲ್ಲ ಶಿಕ್ಷಣ ಹಿಂದುಳಿದ ವರ್ಗದ ಸಚಿವರೇ. ಇದಕ್ಕೆ ಯಾವಾಗ ಪರಿಹಾರ ಅನ್ನೋದು ಉತ್ತರ ನಾವು ಬಯಸ್ತಾ ಇದ್ದೀವಿ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಸುಣ್ಣಕಲ್ಲಬಿದಿರಿ ಗ್ರಾಮದಲ್ಲಿರ್ತಕ್ಕಂಥ ಸರ್ಕಾರಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬಾಲಕರ ವಸತಿ ನಿಲಯದಲ್ಲಿ ಮೂಲಭೂತ ಸೌಲಭ್ಯಗಳ ವಂಚಿತ ಆಗಿತ್ತು ವಿದ್ಯಾರ್ಥಿಗಳು ನರಳತಕ್ಕಂಥ ಪರಿಸ್ಥಿತಿ ಎದುರಾಗಿದೆ. ಏನು ಹಾಸ್ಟೆಲ್ ಪ್ರಾರಂಭವಾಗಿ ಇವತ್ತು ವಿದ್ಯಾರ್ಥಿಗಳಿಗೆ ಯಾವುದೇ ತರಹದ ಮೂಲಭೂತ ಸೌಲಭ್ಯಗಳು ತುಂಬಾ ಕೊರತಿದೆ. ಇಲ್ಲಿ 120 ವಿದ್ಯಾರ್ಥಿಗಳ ಪ್ರವೇಶಾತಿ ಪಡೆದಕ್ಕಂಥದ್ದು. 120 ವಿದ್ಯಾರ್ಥಿಗಳಿಗೆ ಕೇವಲ 3 ಶೌಚಾಲಯಗಳು ಮತ್ತು 3 ಸ್ನಾನದ ಕೊಠಡಿಗಳು ಸೇರಿದಂತೆ ಇವತ್ತು ಒಟ್ಟಾರೆ ಸ್ವಂತ ಬಿಲ್ಡಿಂಗ್ ಇಲ್ಲ ಕಾರಣಕ್ಕೋಸ್ಕರ ಇವತ್ತು ವಿದ್ಯಾರ್ಥಿಗಳ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಈ ರೀತಿ ಸರ್ಕಾರಗಳು ಕೂಡ ಮತ್ತು ಅಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಗಳಿಗೆ ಯಾವುದೇ ತರಹದ ಸೌಲಭ್ಯವನ್ನು ಒದಗಿಸ್ತಾ ಇಲ್ಲ. ಇರತಕ್ಕಂಥದ್ದು ವಿದ್ಯಾರ್ಥಿಗಳ ಭವಿಷ್ಯ ತುಂಬಾ ಆಗಿದೆ. ಇಲ್ಲಿ ಸುಣ್ಣಕಲ್ಲಬಿದಿರಿ ಅಂತ ಗ್ರಾಮದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಆಗಿರ್ಬೋದು ಮತ್ತು PU ಕಾಲೇಜು ಕೂಡ 2 ಕಾಲೇಜುಗಳು ಇದ್ದು ಕೂಡ ಇವತ್ತು ವಿದ್ಯಾರ್ಥಿ ಸಂಖ್ಯೆ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಮತ್ತೆ ನಗರದ ದೂರ ಇರತಕ್ಕಂಥ ಈ ಒಂದು 2 ಕಾಲೇಜುಗಳ ಸಮರ್ಪಕವಾಗಿ ಹಿಂದುಳಿದ ವರ್ಗ ಕಲ್ಯಾಣ BCM ಇಲಾಖೆ ಇರತಕ್ಕಂಥ ಇಲಾಖೆಯಲ್ಲಿ ಸ್ವಂತ ಕಟ್ಟಡದಂಗಿತ್ತು. ಇವತ್ತು ಒಂದು ಬಾಡಿಗೆ ಕಟ್ಟಡದಲ್ಲಿ ಇವತ್ತು ವಿದ್ಯಾರ್ಥಿಗಳು ನರಳಾಡ್ತಕ್ಕಂಥ ಪರಿಸ್ಥಿತಿ. ವೀರೇಶ್ ಬಾರ್ಕಿ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಇಲ್ಲಿ ದನ ಇರೋದು ಕೂಡ ಕಷ್ಟ. ಅಂಥ ಜಾಗದಲ್ಲಿ ಮಕ್ಕಳನ್ನು 13 ವರ್ಷಗಳಿಂದ ಕೂಡ ಹಾಕಿದ್ದಾರೆ ಅಂತಂದರೆ ಅಧಿಕಾರಿಗಳು ಏನು ಮಾಡ್ತಾರೆ? ಯಾಕಿಲ್ಲಿ ಒಂದು ಮೂಲಭೂತ ಸೌಕರ್ಯ ಕಟ್ಟಡ ಯಾಕಿಲ್ಲ? ಪ್ರಣುತ್, ಏನಂದ್ರೆ ಈ ದೃಶ್ಯವನ್ನು ನೋಡಿದ್ರೆ ನಮಗೆ ನಿಜಕ್ಕೂ ಒಂದ್ ನೆನಪಾಗುತ್ತೆ. ಯಾಕಂದ್ರೆ ಕೈದಿಗಳು ತಪ್ಪು ಮಾಡಿದಂತ ಕೈದಿಗಳು ಜೈಲಿನಲ್ಲಿ ಶಿಕ್ಷೆ ಅನುಭವಿಸ್ತಾರಲ್ಲ, ಆ ರೀತಿಯಾದಂತ ಶಿಕ್ಷೆಯನ್ನ ಇಲ್ಲಿ ಹಾಸ್ಟೆಲ್ ನಲ್ಲಿ ವಿದ್ಯಾರ್ಥಿಗಳು ಅನುಭವಿಸ್ತಾರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆ ದೃಶ್ಯಗಳು ನೋಡ್ಬೋದು. ಎಲ್ಲ ಒಂದು ಗೋದಾಮಿನಲ್ಲಿ ಒಂದೇ ಕಡೆ ಮಕ್ಕಳನ್ನ ಆ ಕಾಟ್ಗಳನ್ನ ಹಾಕಿ ಅಲ್ಲೇ ಮಲಗಿಸಿ ಏನು ದಿನನಿತ್ಯ ಕರ್ಮಗಳನ್ನ ಮಾಡ್ತಾರೆ. ಆದ್ರೆ ಅಲ್ಲಿ ಶೌಚಾಲಯ ನೋಡ್ತಾ ಹೋದ್ರೆ ಒಂದು 2-3 ಶೌಚಾಲಯಗಳಿದಾವೆ 124 ವಿದ್ಯಾರ್ಥಿಗಳಿಗೆ. ಇನ್ನು ಸ್ನಾನ ಮಾಡಕ ಅಂತ ನೋಡ್ತಾ ಹೋದ್ರೆ 4-5 ಬಕೆಟ್ಗಳು ಮಾತ್ರ ಮಕ್ಕಳಿಗೆ ಇಟ್ಟಿದ್ದಾರೆ. ಆದ್ರೆ ಈ ಮಕ್ಕಳೆಲ್ಲ ಯಾವ ಶಿಕ್ಷೆಯನ್ನ ತಪ್ಪು ಮಾಡಿ ಈ ಹಾಸ್ಟೆಲ್ಗೆ ಸೇರಿದ್ದಾರೆ ಅನ್ನೋ ಮನಸ್ಥಿತಿಯಲ್ಲಿ ಆ ಮಕ್ಕಳಿಗೆ ರೂಢಿಯಾಗಿರುವಂತದ್ದು. ಯಾಕಂದ್ರೆ ಕಳೆದ 13 ವರ್ಷಗಳಿಂದ ಇಲ್ಲಿಗೆ ಬರುವಂತ ಹಾಸ್ಟೆಲ್ ಮಕ್ಕಳ ಪರಿಸ್ಥಿತಿ ಇದೇ ರೀತಿಯಾಗಿ ನಡೆಸಿಕೊಂಡು ಓದುವಂತ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಪ್ರಣತ್, ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ 13 ವರ್ಷಗಳಿಂದ ಅನ್ನೋದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆ ಆಗಿ ಕಾಡ್ತಾರಂತದ್ದು. BCM ಅಧಿಕಾರಿಗಳು ಮತ್ತೆ ಅಲ್ಲಿ ಸ್ಥಳೀಯ ಶಾಸಕರು ಕೂಡ ಏನ್ ಮಾಡ್ತಾ ಇದಾರೆ ಅಂತ. ಗ್ರಾಮದಲ್ಲಿ ಹಾಸ್ಟೆಲ್ ಇದಾವೆ ಮತ್ತೆ ಸುತ್ತಮುತ್ತ ವಿಚಾರವಾಗಿ ಪ್ರತಿ ಬಾರಿನೂ ಕೂಡ ಪ್ರಗತಿ ಪರಿಶೀಲನೆ ನಡೀತೆ. ಯಾವ ಹಾಸ್ಟೆಲ್ ನಲ್ಲಿ ಯಾವ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ಪರಿಶೀಲನೆ ನಡೆಸೋದಿಲ್ಲ ಅನ್ನೋದು ಕೂಡ ಇದು ಜ್ವಲಂತ ಉದಾಹರಣೆ ಅಂತ ಹೇಳ್ಬೋದು. ಸರ್ಕಾರ ಸರಿಯಾಗಿ ಸಂಬಳ ಕೊಡುತ್ತೆ, ಆದ್ರೆ ಸರ್ಕಾರದ ಸಂಬಳಕ್ಕೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಧಿಕಾರಿಗಳು ಅನ್ನೋದ್ರ ಬಗ್ಗೆ ಈ ಒಂದು ವರದಿ ನೋಡಿದ್ರೆ ಗೊತ್ತಾಗುತ್ತೆ. ಪ್ರಣತ್, ವಿದ್ಯಾರ್ಥಿ ಬಸವರಾಜ್ ಮಾತನಾಡೋದಕ್ಕೆ ನಮಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಎಷ್ಟು ವರ್ಷದಿಂದ ಇದ್ದೀರಿ ನೀವು ಹಾಸ್ಟೆಲ್ ಅಲ್ಲಿ? ಏನು ಓದ್ತಾ ಇದ್ದೀರಿ ನೀವೀಗ? 3 ವರ್ಷದಿಂದ ಇದೀವಿ ಸರ್. BA ಫೈನಲ್ ಇಯರ್ ಸರ್ ಇವಾಗ. ಓಕೆ,
ಈಗ 3 ವರ್ಷದಿಂದ ನೀವಿದ್ದೀರಿ, ನಿಮ್ಮ ಅನುಭವ ಏನು ಹಾಸ್ಟೆಲಲ್ಲಿ ಏನಿದೆ ಏನಿಲ್ಲ? ಸರ್ ನರಕ ಯಾತ್ರೆ ಸರ್ ಹಾಸ್ಟೆಲ್ ಅನ್ನೋದು ನರಕ ಯಾತ್ರೆ. ಓಕೆ. ಬಡ ಕುಟುಂಬದಿಂದ ಬಂದು ಸರ್ ನಾವು ಹ್ಮ್ ಚೆನ್ನಾಗಿ ಓದಕ್ ಆಗ್ತಿಲ್ಲ ಸರ್. ಒಂದೇ ಗುಡಾಮ್ನಲ್ಲಿ ಇದ್ದು ಹ್ಮ್ ಡೈಲಿ ಚೆನ್ನಾಗಿ ಓದಕ್ ಆಗ್ತಿಲ್ಲ. ಒಂದು ಮೂಲ ಸೌಕರ್ಯಗಳು ಏನು ಒದಗಿಸಿಲ್ಲ ಸರ್ ಅವರು. ಹ್ಮ್ ಫಸ್ಟ್ ಆಫ್ ಆಲ್ ಸರ್ ಬಡ ಕುಟುಂಬದಿಂದ ಬಂದೇವೆ ಅಂದ್ರೆ ಊಟದ ಸಮಸ್ಯೆ ಇರ್ಬೇಕು ಸರ್. ಅದು ಗುಣಮಟ್ಟದ ಆಹಾರ ನೀಡಂಗಿಲ್ಲ ಸರ್ ಇವರು. ಹ್ಮ್ ಮೆನು ಚಾರ್ಟ್ ಪ್ರಕಾರ ಊಟ ನೀಡಂಗಿಲ್ಲ ಸರ್. ಹ್ಮ್ ಈ ಸರ್ಕಾರದ ನಿಯಮದಿಂದ ಬಂದ ತರಕಾರಿ, ಕಾಳು, ಚಿಕನ್, ರೊಟ್ಟಿ, ಚಪಾತಿ, ಸಿಹಿ ಪದಾರ್ಥಗಳು ಏನು ಒದಗಿಸ್ತಾರಲ್ಲ ಸರ್, ಹ್ಮ್ ಯಾವ್ದು ಚಾಟ್ ಮೆನು ಪ್ರಕಾರ ಯಾವ್ದು ಕೊಡಂಗಿಲ್ಲ ಸರ್ ಇವರು. ನೀವು ಪ್ರಶ್ನೆ ಮಾಡಿಲ್ವಾ ಅಥವಾ ಅಧಿಕಾರಿಗಳಿಗೆ ದೊಡ್ಡವ್ರಿಗೆ ಯಾರಿಗೂ ತಿಳಿಸಿಲ್ವಾ? ತಾಲೂಕಾಧಿಕಾರಿಗಳು ಬಂದಾಗ ಇದನ್ನ ಪ್ರಶ್ನೆ ಮಾಡಿದ್ರು ಸರ್. ಅವ್ರೇನು ತಮ್ಮ ಗಮನಕ್ಕೆ ತಗೊಂಡಿಲ್ಲ ಸರ್ ಅವರು. ಅವ್ರೇನು ಮಾಡೇ ಇಲ್ಲ ಅದಕ್ಕೆ? ಇಲ್ಲ ಸರ್, ಪದೇ ಪದೇ ಹೇಳಿದ್ರು ಸರ್. ಹೊರಗಡೆ ಎಲ್ಲ ಸ್ವಚ್ಛವಾಗಿಲ್ಲ ಸರ್. ಅದು ಸೊಳ್ಳೆ ಎಲ್ಲ ಓಡಾಡ್ತಾವ ಸರ್. ಎಲ್ಲ ಈಗ ಯಾವ ಪರಿಸ್ಥಿತಿ ಸರ್, ಸೊಳ್ಳೆಗಳ ಕಾರಣದಿಂದ ಡೆಂಗ್ಯೂ ಎಲ್ಲ ಬರ್ತಾ ಇದೆ ಸರ್. ನಮ್ಮ ಜೀವಕ್ಕೆ ನಾವು ಹೊಣೆಗಾರ ಆಗಿಬಿಟ್ಟಿದ್ದೇವೆ ಸರ್ ಇವಾಗ. ನೀವು ಸಚಿವರನ್ನ ಭೇಟಿ ಮಾಡೋ ಅಥವಾ ಡೈರೆಕ್ಟ್ ಇಲಾಖೆಯವ್ರನ್ನ ಯಾರನ್ನಾರು ಭೇಟಿ ಮಾಡಿದ್ರಾ? ಬರೀ ತಾಲೂಕು ಅಧಿಕಾರಿಗಳನ್ನ ಭೇಟಿ ಮಾಡ್ಕೊಂಡು ಕೂತ್ರಾ? ಯಾರಿಗಾದ್ರೂ ಕಂಪ್ಲೇಂಟ್ ಹಾಕಿದ್ದೀರಾ? ಅಲ್ಲ ಸರ್, ಅವ್ರು ಬಂದು ನಾವು ಸರಿ ಮಾಡಿಸ್ತೀವಿ ಅಂತಂದು ಹೇಳಿದ್ರು ಸರ್. ಹಾಂ, ಮಾಡಿಸ್ತಾರ ಬಿಡ ಅಂತಂದು ಹಂಗೆ ಬಿಟ್ಟಿವಿ ಸರ್. ಅವ್ರು ಏನು ತಮ್ಮ ಗಮನಕ್ಕೆ ತೆಗೆದುಕೊಂಡಿಲ್ಲ ಸರ್. ನಾವು ಮೇಲೆ ಅಧಿಕಾರಿಗಳು ಹೇಳ್ತೇವೆ ಸರಿ ಮಾಡಿಸ್ತೀವಿ ಅಂತಂದು ಹೇಳಿದ್ರು ಸರ್ ಅವರು. ಏನು ತೆಗೆದುಕೊಂಡಿಲ್ಲ ಸರ್. ಮತ್ತೆ ರೂಮಿನ ವ್ಯವಸ್ಥೆ ಏನ್ ಸರಿ ಇಲ್ಲ ಸರ್. ಗ್ರಂಥಾಲಯ ಅಂತೂ ಇಲ್ವೇ ಇಲ್ಲ. ಪ್ರತಿಯೊಬ್ಬ ವಿದ್ಯಾರ್ಥಿನೂ ಒಂದೇ ಗುಂಪಿನಲ್ಲಿ ಓದ್ಬೇಕಾದ್ರೆ ಇರಿಟೇಷನ್ ಸರ್. ಅದು ಒಬ್ರ ದನಿ ಒಬ್ರಿಗೆ ಕೇಳಿ ಓದಕ್ ಆಗ್ತಿಲ್ಲ ಸರ್ ಇಲ್ಲಿ. ರೂಮ್ ಫೆಸಿಲಿಟಿಗಳು ಅಂತ ಏನಿಲ್ಲ, ಬಂಕರ್ಸ್ಗಳು ಏನಿಲ್ಲ? ಒಂದೇ ಸರ್, ಈ ದನದ ಕೊಠಡಿ ಇರ್ತದೆ ಸರ್, ಏಕಾಗಿ ಗುದಾಮ್ ಇದ್ದಂಗೆ ಸರ್. ಎಲ್ಲರೂ ಅಲ್ಲೇ ಇರೋದು? ಆ ತರ ಅದೇ ಗುದಾಮ್ನಲ್ಲಿ ಅಷ್ಟು ವಿದ್ಯಾರ್ಥಿಗಳು ಇದಾರೆ ಸರ್. 30 ಕಾಟ ಇದೆ ಸರ್, 30 ಬೆಡ್ ಇದೆ ಸರ್. ರೈಟ್, ಗಾಟ್ ಇಟ್. ಥ್ಯಾಂಕ್ ಯು ಬಸವರಾಜ್ ಮಾತಾಡಿದ್ದಕ್ಕೆ. ಮಾನ್ಯ ಸಚಿವರೇ ಕೇಳಿಸ್ಕೊಂಡ್ರಲ್ಲ, ಇದೇ ಹಾಸ್ಟೆಲಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಯ ಅಳಲದು.